ಊರಾಗ ಹೋಗ್ಬರ್ತೀನಂತ ಹೋಗಳಮ್ಮ, ನಾಳೆ ಊರಿಗೆ ಹೋಗ್ತೀವಿ, ಸ್ವಲ್ಪ ಸಾಮಾನು ತಂದ್ಕೊಂತೀನಂತ ಹೋಗಳಮ್ಮ. ಅವ್ರ ಅಪ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೋಗಳ, ಅಷ್ಟು ಕೊಟ್ಟು ಏನು ಕೊಡ್ತಿಲ್ರಿ ನಮಗೆ. ಮನ್ಯಾಗ ಅವ್ರ ಅಪ್ಪ ಕೂಡ ಇಲ್ರಿ, ಕೆಲ್ಸಕ್ಕೆ ಹೋಗ್ಬಿಟ್ಟಾನ. ನನಗೆ ಅಮ್ಮ ಏನಾಗಸ್ಲತ್ತ ಹೇಳ್ರಮ್ಮ. ಎಷ್ಟು ಗಂಟೆಗೆ ಆಗೈತ್ರಿ ಇದು? 5 ಗಂಟೆ ಆಗತ್ತೆ, 15 ನಿಮಿಷ ಕಡಿಮೆ. ಅವಾಗ ಜಲ್ದಿ ಬರ್ತೀವಿ, ನಮ್ಮ ಹುಡುಗರು ಇದಾರೆಲ್ಲ ಹೋಗಿ. ಎಫ್ಐಆರ್ ಮಾಡಿದಿರಲ್ಲ? ಮಾಡ್ಯಾರಂತ. ಎಷ್ಟು ಗಂಟೆಗೆ ಮಾಡ್ಕೊಂತಾರೆ? ಏನಾರಿ ನಮ್ಗೆ 7 ಗಂಟೆ ತನಕ ಗೊತ್ತಾಗಿಲ್ರಿ ನನಗೆ. ಮತ್ತೆ ಯಾರ ಮೇಲಾದ್ರೂ ವ್ಯಕ್ತಿಗಳ ಮೇಲೆ ಸಂಶಯ ಐತಿ ನಿಮ್ಗೆ? తెలవమ్మ నాకు చెప్తానికి ಮಗಳ್ರಿ 6 ಗಂಟೆ 4:45 ಹೋಗ್ಯಾರ ಅಲ್ಲಿಂದ. ಒಳ್ಳೆ ಫೋನ್ ಹಚ್ಚಿದ್ರೆ 5:30 ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ ಹೇಳ. ಅರ್ಧ ತಾಸಿನ ಬರ್ತಂತಂದಳ, ಬರಲಿಲ್ಲ. ಫೋನ್ ಹಾಕಿ ಒಳ್ಳೆ ಕಾಣಲಿಲ್ಲ. ಮತ್ತು 7ಕ್ಕೆ PS ಸಾಬ್ ಫೋನ್ ಹಚ್ಚಿ PS ಸಾಬ್ ಹಚ್ಚಿಂದ ಯಾವ 20-30 ಕಾಲ ಆಗಿಂದ PS ಸಾಬ್ ಮಾತಾಡ್ಯಾನ. ನಾ PS ಸಾಬ್ ಮಾತಾಡಕತ್ತೀನಿ, ಯಾರು ನೀವಂತ ಕೇಳಿದ. ನಮ್ಮ ಮಗಳು ಫೋನ್ ಅದ ಅಂತಂದೀನಿ. ಅಂದಿಂದ ಅವಾಗ ನಾ PS ಸಾಬ್ ಮಾತಾಡಕತ್ತೀನಿ. ಮಾಡ್ಯಾರ. ಯಾರ ಮೇಲೆ ಸಂಶಯ ಏನಾದ್ರಾದ್ರಿ? ಸಮಸ್ಯೆ ಯಾರ ಮ್ಯಾಗ ನ್ಯಾಯ ಏನು ಮಾಡಿಸ್ತ ನೀವೇ ಮಾಡಿಸ್ಬೇಕು. ಕಂಪ್ಲೀಟ್ ಆಗದ ಆಲ್ರೆಡಿ. ನ್ಯಾಯ ಪಂಚಾಯತಿ ಯಾವುದು ಇರಲ್ಲ. ಇಷ್ಟು ದಿನ ನನ್ನ ಮಗಳು ಎಲ್ಲಿ ಹೊರಗೆ ಹೋಗಿಲ್ರಿ. ನಾನಾಗೆ ಬಂದು ಕರ್ಕೊಂಡು ಹೋದ್ರೆ ಮನೆ ಬಿಡ್ತಾಳೆ, ಇಲ್ಲಾಂದ್ರೆ ಇಲ್ಲ. ನಾನು ಸುರ್ಪುರ್ಗೆ ಹೋಗ್ತಂತೇಳಿ ಹೋಗಿದ್ದೆ, ಆದ್ರೆ ಅರ್ಧ ದಾರಿ ಒಳ್ಳೆ ಬಂದಿನಿ, ಹೋಲಿಲ್ಲ. ನಾನು ಹಿಂದಗಡೆ 6 ಗಂಟೆ ಫೋನ್ ಹಚ್ಚಿಂದೆ ಒಳ್ಳೆ ಬಂದೀನಿ. ನಾನು ಒಳ್ಳೆ ಬರೋಟಿಗೆ ನಮ್ಮನೆ ಆಗ್ಯದ. ಫೋನ್ ಹಚ್ಚಿ ಎಲ್ಲ ಫೋನ್ ಹಚ್ಚಿ ಹುಡುಕಾಡೇನಿ, ಸಿಕ್ಕಿಲ್ಲ. ರಾತ್ರಿ 7:15 ಫೋನ್ ಎತ್ತಿ PS ಸಾಬ್ ಮಾತಾಡಕತ್ತೀನಿ. ಯಾರು ದಿನ ಅಂತ ಕೇಳೋಣ. PS ಸಾಬ್ ನನ್ನ ಹೆಸರು ರಾಮ್ರಿ, ನಮ್ಮ ಮಗಳು ಫೋನ್ ರೀ ಅಂದೆ. ನಾನು PS ಸಾಬ್ ಮಾತಾಡಕತ್ತೀನಿ, ಕೊಡೆಕಲ್ ರೋಡಿಗೆ ಬಾ ಅಂದ. ಕೊಡೆಕಲ್ ರೋಡ ನಾನು ಸರ್ಕಲ್ಗೆ ಹೋಗಿದ್ದೆ. ಸರ್ಕಲ್ ಬಲ್ಲಿ ಇದ್ದಿದ್ದಿಲ್ಲ. ಮತ್ತು ಸೀದಾ ಸರ್ಕಾರ ದವಾಖಾನೆ ತನಕ ಅಡ್ಡಾಡಿ ಬಂದೀನಿ, ಅಲ್ಲಿನ ಇಲ್ಲ. ಒಳ್ಳೆ ಸ್ಟೇಷನ್ಗೆ ಬಂದೀನಿ. ಇಲ್ಲೇ ಕುಂದ್ರಿ ಬರ್ತಾರಂತ ಹೇಳ್ಯಾರ. ಇಷ್ಟೇ ಸುಳ್ಳು ಹೇಳ್ಯಾರ ನಮ್ಗೆ. ಬರ್ತಾರಂತೇಳಿ ಸುಳ್ಳು ಹೇಳ್ಯಾರ. ಇಲ್ಲೇ ಕುಂದ್ರಿಸ್ಯಾರ. ಅಷ್ಟೊತ್ತಾದ್ರೂ 9 ಆದ್ರೂ ಹಿಂಗಾಗ್ಯದ ಅಂತ ಹೇಳಿಲ್ಲ. PS ಸಾಬ್ ಬಂದಿಂದನೇ ಹೇಳ್ಯಾರ.